ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಗಾಳಿ ಹಾಗೂ ಮಳೆಯ ಅಬ್ಬರ ಹೆಚ್ಚಾಗಿದೆ. ನಿನ್ನೆ ಮಧ್ಯಾಹ್ನದಿಂದ ಬಿರುಗಾಳಿ ಜೊತೆಗೆ ಭಾರೀ ಮಳೆ ಆಗ್ತಾ ಇದೆ. ಗಾಳಿ ಮಳೆಗೆ 10 ಮರಗಳು ಬಿದ್ದಿದ್ದಾವೆ. ಅವಾಂತರವೇ ಸೃಷ್ಟಿಯಾಗಿದೆ. ಹೌದು, ಮಲೆನಾಡು ಭಾಗ ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಯ ಅಬ್ಬರ ಹೆಚ್ಚಾಗಿದೆ. 10 ಮರಗಳು ಬಿದ್ದಿದ್ದಾವೆ. ನಾನಾ ಕಡೆ ಅವಾಂತರವೇ ಸೃಷ್ಟಿಯಾಗಿದೆ. ಮನೆ ಮೇಲೆ ಬೃಹತ್ ಮರ ಬಿದ್ದು ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಬಡವನದಿಣ್ಣೆ ಗ್ರಾಮದ ಪೂರ್ಣೇಶ್ ಅನ್ನೋರ ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಮೂಡಿಗೆರೆ ತಾಲೂಕಿನ ಬಡವನದಿಣ್ಣೆ ಗ್ರಾಮದ ಪೂರ್ಣೇಶ್ ಅವರ ಮನೆ ಇದು. ಯಾವ ರೀತಿ ಜಖಮಾಗಿದೆ ಅನ್ನೋದನ್ನು ನೋಡಬಹುದು. ಹೌದು, ಇನ್ನು ರಸ್ತೆಗೆ ಬೃಹತ್ ಗಾತ್ರದ ಮರಗಳು ಬಿದ್ದಿದ್ದಾವೆ. ಈ ಮರಗಳು ಬಿದ್ದ ಸಂದರ್ಭದಲ್ಲಿ ಗ್ರಾಮಕ್ಕೆ ಸಂಪರ್ಕವೇ ಕಡಿತವಾಗಿ ಹೋಗುತ್ತೆ. ಅಂಥದ್ದೇ ಒಂದು ಪರಿಸ್ಥಿತಿ ಮೂಡಿಗೆರೆ ಭಾಗದಲ್ಲಿ ನಡೆದಿದೆ. ಮೂಡಿಗೆರೆ ತಾಲೂಕಿನ ಮತ್ತಿಕಿಟ್ಟೆ ಗ್ರಾಮದಲ್ಲಿ ಮರ ಬಿದ್ದು ರಸ್ತೆ ಸಂಪರ್ಕ ಬಂದಾಗಿ ಹೋಗಿದೆ. ವಿದ್ಯುತ್ ತಂತಿಗಳ ಮೇಲೆ ಮರ ಬಿದ್ದು ಮಲೆನಾಡ 10 ಹಳ್ಳಿಗಳು ಕತ್ತಲಲ್ಲಿರುವಂತಾಗಿದೆ. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಈ ಕರಾವಳಿ, ಮಲೆನಾಡು, ಉತ್ತರ ಕನ್ನಡ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದರೆ ಈ ವಿದ್ಯುತ್ ಕಂಬಗಳ ಮೇಂಟೆನೆನ್ಸ್ ಅಷ್ಟಕ್ಕಷ್ಟೇ ಇರುತ್ತೆ. ಬೃಹತ್ ಗಾತ್ರದ ಮರ ಈ ಕಂಬಗಳನ್ನು ಬೀಳಿಸ್ಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ವಿದ್ಯುತ್ ಸಂಪರ್ಕ ಕಡಿತವಾಗಿರುತ್ತೆ. ಹೀಗೆ ರಸ್ತೆ ಮೇಲೆ ವಿದ್ಯುತ್ ತಂತಿಗಳು ಬಿದ್ದಾಗ ಜಾಗೃತೆಯಿಂದ ಓಡಾಟವನ್ನು ನಡೆಸಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಂಥ ಅವಘಡಗಳೇ ಹೆಚ್ಚು. ಹಾಗಾಗಿ ರಾತ್ರಿ ಸಂದರ್ಭದಲ್ಲಿ ಸಂಚಾರ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬೆಳಗ್ಗೆ ಕೂಡ, ಯಾಕಂತ ಹೇಳಿದ್ರೆ ತಂತಿ ಬಿದ್ದಿರುತ್ತೆ, ಅಲ್ಲೇ ದಾಟ್ಬಿಡೋಣ ಅನ್ನುವಂತಹ ಕೆಲವೊಮ್ಮೆ ಧೋರಣೆಗಳು ಜನಸಾಮಾನ್ಯರಿಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನೋಡಿ, ನೆನ್ನೆ ಮಧ್ಯಾಹ್ನದಿಂದ ಬಿರುಗಾಳಿ ಸಹಿತ ಮಳೆಯಾಗ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ಭಾರಿ ಮಳೆಯಾಗಿದೆ. ಉತ್ತರವೆಯಲ್ಲಿ ಬಿದ್ದಿರೋದು ದೊಡ್ಡ ಮರ ಬಿದ್ದಿದೆ ಮೇನ್ ಲೈನ್ ಮೇಲೆ. ಕೊಡಗಿನ ಸೋಮವಾರಪೇಟೆ ಭಾಗದಲ್ಲಿ ಮಳೆ ಹೆಚ್ಚಾಗಿದೆ. ಗಾಳಿ ಮಳೆಗೆ ಮನೆಯ ಮುಂಭಾಗದ ತಡೆಗೋಡೆಯೇ ಕುಸಿದು ಹೋಗಿದೆ. ತಾಲೂಕಿನ ಚೌಡ್ಲು ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಆಗಿರುವಂಥ ಘಟನೆ ಇದು. ನೋಡಿ, ಅದು ಮನೆ ಮುಂಭಾಗ ಇರುವಂಥ ತಡೆಗೋಡೆ ಹೆಂಗೆ ಕುಸಿದು ಹೋಗಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಫೋಟೋಸ್ ಕೂಡ ಲಭ್ಯ ಆಗಿದೆ. ಲೀಲಾ ಅನ್ನೋರ ಮನೆ ಮುಂಭಾಗದ ತಡೆಗೋಡೆ ಕುಸಿದು ಹೋಗಿರುವುದು. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೊಡಗಿನ ಜನ ದುರಂತಗಳನ್ನು ಮರೆಯೋ ಹಾಗೆ ಇಲ್ಲ, ಅಂತಹ ಮಹಾ ದುರಂತಗಳು ಸಂಭವಿಸಿದ್ದಾವೆ. ಇಲ್ಲೆಲ್ಲ ಸ್ವಲ್ಪ ಬೆಟ್ಟ ಗುಡ್ಡ ಗಾಡು ಪ್ರದೇಶ ಇರುವುದರಿಂದಾಗಿ ಅಲ್ಲಲ್ಲೇ ಮನೆಗಳನ್ನು ಕಟ್ಟಿಕೊಂಡಿರ್ತಾರೆ. ಅಲ್ಲಿ ಭೂಕುಸಿತದ ಸಂಭವಗಳು ಸ್ವಲ್ಪ ಹೆಚ್ಚು ಅಂತಲೇ ಹೇಳ್ಬೋದು. ನೀವೇನೇ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರೂ ಕೂಡ ಭೂಮಿ ಜೊತೆ ಅದು ಸರಿಯಾದಂತಹ ಸಂಬಂಧವನ್ನು ಹೊಂದಿಲ್ಲ ಅಂತ ಹೇಳಿದ್ರೆ ಈ ಒಳಭಾಗದಿಂದ ಕುಸಿಯುವಂಥ ಸಾಧ್ಯತೆಗಳಿರುತ್ತೆ. ಆ ಮನೆಯ ಮುಂಭಾಗದ ತಡೆಗೋಡೆ ಹೆಂಗೆ ಕುಸಿದು ಹೋಗಿದೆ ಅನ್ನುವಂಥ ಫೋಟೋವನ್ನು ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ತಾಲೂಕಿನ ಚೌಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಾಗಿರುವಂಥ ಘಟನೆ ಇದು. ಲೀಲಾ ಅನ್ನೋರಿಗೆ ಸೇರಿದಂಥ ಮನೆಯ ಮುಂಭಾಗದ ತಡೆಗೋಡೆ ಕುಸಿತವಾಗಿದೆ.